ಭ್ರಷ್ಟರೇ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ಮಾಡೋವಂಥ ಪರಿಸ್ಥಿತಿ ಇದೆ. ಅಂದರೆ ನಾವು ಎಂಥವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ತಾ ಇದ್ದೀವಿ ಅಂತ, ಎಂಥ ಅಯೋಗ್ಯರನ್ನ, ಎಂಥ ಲೋಪರ್ಸ್ನ ಚುನಾವಣೆಗಳಲ್ಲಿ ಗೆಲ್ಲಿಸ್ತಾ ಇದ್ದೀವಿ ಅಂತ. 100 ಕೋಟಿ ಕೊಳ್ಳೆ ಹೊಡೆದು 100 ಕೋಟಿ, ಆದರೆ ಯಾರಿಗೂ ಶಿಕ್ಷೆ ಅಂತೂ ಇದರಲ್ಲಿ ಆಗೋದಿಲ್ಲ. ಎಲ್ಲರೂ ಒಳ ಅಡ್ಜಸ್ಟ್ಮೆಂಟ್ಗಳು. ಈ ಡ್ರಾಮಾ ರಾಜಕೀಯ ಒಂದು ಡ್ರಾಮಾ ಅಷ್ಟೇ. ನಾನು ಬಂದಾಗ ಇಷ್ಟು ಹಗರಣ ಮಾಡಿದ್ದೆ, ನೀವು ಬಂದಾಗ ಇಷ್ಟು ಮಾಡಿದ್ವಿ ಅನ್ನೋದು ರಾತ್ರಿ ಹೊತ್ತು ಎಲ್ಲರೂ ಇವ್ರು ಚೆನ್ನಾಗಿ ಮಾತಾಡಿಕೊಂಡು ಈ ಥರ ಮಾಡ್ತಿರ್ತಾರೆ. 100 ಕೋಟಿ ಕೊಳ್ಳೆ ಹೊಡಿತಾ ಇರ್ತಾರೆ ಅಯೋಗ್ಯರು. ದಯವಿಟ್ಟು ಚುನಾವಣೆಗಳಲ್ಲಿ ಪ್ರಾಮಾಣಿಕರಿಗೆ ಓಟ್ ಹಾಕ್ರಿ, ಒಳ್ಳೆಯವ್ರಿಗೆ ಓಟ್ ಹಾಕ್ರಿ. ವ್ಯವಸ್ಥೆ ಬದಲಾಗಲಿ, ನಮ್ಮ ಸಮಾಜ ಒಂದು ಒಳ್ಳೆ ವ್ಯಕ್ತಿಗಳೋಗಿ ಒಂದು ಭ್ರಷ್ಟಾಚಾರ ಮುಕ್ತ ಒಂದು ವ್ಯವಸ್ಥೆ ನಿರ್ಮಾಣ ಆಗಲಿ. ಇವತ್ತು ನೋಡ್ರಿ, ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆಗಳ್ರಿ. ಯಾರಾದರೂ ಚಿಕ್ಕ ಹುಡುಗ ಏನೋ ಒಂದು 500 ರೂಪಾಯಿ ಪಿಕೆಟ್ ಪಾಕೆಟ್ ಮಾಡಿದ್ರೆ ಕೇಸ್ ಹಾಕಿ ಬಂಧಿಸಿ ಪೊಲೀಸವ್ರು ಪತ್ರಿಕಾಗೋಷ್ಠಿಗಳು ಅವೆಲ್ಲ ಮಾಡ್ತಾರೆ. 100 ಕೋಟಿ ಕೊಳ್ಳೆ ಹೊಡೆದ್ರು ಅಯೋಗ್ಯರು, ಯಾವುದೇ ಶಿಕ್ಷೆ ಆಗಲ್ಲ, ಏನೂ ಆಗಲ್ಲ. ಎಂತಹ ಪರಿಸ್ಥಿತಿಯಲ್ಲಿ ಇವತ್ತಿನ ವ್ಯವಸ್ಥೆ ಇದೆ ಅಂತ ನಾವುಗಳು ನೋಡ್ಬೋದು. ಆದ್ದರಿಂದ ಜನ ಆಯ್ಕೆಗಳು ಮಾಡುವಾಗ ಪ್ರಾಮಾಣಿಕರಿಗೆ ಆಯ್ಕೆ ಮಾಡಿ. ಇವತ್ತು ಬಡವ್ರು ಯಾರು ನಾನು ಓದಿ ಒಂದು ಸರ್ಕಾರಿ ಉದ್ಯೋಗ ಪಡಿಬೇಕನ್ನೋ ಪರಿಸ್ಥಿತಿ ಎಲ್ಲಿ ಇಲ್ಲವೇ ಇಲ್ಲೇನು. 30 ಲಕ್ಷ 20 ಲಕ್ಷ ನೋಡ್ರಿ, ನಮ್ಮ ಕೋಲಾರಲ್ಲಿ ಕೊಚ್ಚುಮೂಲ ಹಗರಣ. ಅಯೋಗ್ಯರು 25-30 ಲಕ್ಷಕ್ಕೆ ಒಂದು ಪೋಸ್ಟ್ನ ಮಾರಿದ್ದಾರೆ. ಅವರು ಭ್ರಷ್ಟಾಚಾರದ ಬಗ್ಗೆ ಈಗ ಮಾತಾಡ್ತಾರೆ. ಏನು ಮಾಡೋಣ, ಆ ತರಹ ಪರಿಸ್ಥಿತಿಗಳು ಇದ್ದಾವೆ. PSI ಹಗರಣ, 40% ಕಮಿಷನ್ನು, 20 ಲಕ್ಷ 30 ಲಕ್ಷ ಕೊಟ್ಟರೆ ಯಾವ ಪೋಸ್ಟ್ ಬೇಕಾದರೂ ಸಿಗುತ್ತೆ. ಈ ಥರ ಆಗಿ ಈ ರಾಜಕಾರಣ ವ್ಯವಸ್ಥೆನೇ ಹಾಳಾಗೋಗಿದೆ. ಜನ ಓಟ್ ಹಾಕುವಾಗ ಪ್ರಾಮಾಣಿಕರಿಗೆ ಓಟ್ ಹಾಕಿ ವ್ಯವಸ್ಥೆ ಬದಲಾಗಲಿ. ಇವತ್ತು ಅಕ್ರಮ ಗಣಿದಂಧೆಗಳು, ಅಕ್ರಮ ಹೋಮ್ ಸ್ಟೇಗಳು, ರೆಸಾರ್ಟ್ಗಳೆಲ್ಲ ಅರಣ್ಯ ಪ್ರದೇಶಗಳ ಕಟ್ಟಿ ಗುಡ್ಡ ಕುಸಿತಗಳಾಗಿ ಭ್ರಷ್ಟಾಚಾರದ ಒಂದು ಆಸೆಗೆ ಎಷ್ಟೋ ಜನ ಪ್ರಾಣಗಳು ಕಳ್ಕೊಂಡು ಎಷ್ಟೋ ಜನ ಜೀವನಗಳು ಹಾಳಾಯಿತು. ದಯವಿಟ್ಟು ಜನ ಪ್ರಾಮಾಣಿಕರಿಗೆ ಓಟ್ ಹಾಕಿ ವ್ಯವಸ್ಥೆ, ಈ ಭ್ರಷ್ಟ ವ್ಯವಸ್ಥೆ ಹೋಗಿ ರಾಮರಾಜ್ಯ ಒಂದು ನಿರ್ಮಾಣ ಆಗಲಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಕಂಟೆಂಟ್ ತೊಗೊಂಬರ್ತೀನಿ. ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.